ಮೌನವಾಗಿ ಮಲಗಿದ್ದೆಲ್ಲ ಮಗನೇ. ಮಾತನಾಡಿಸುವುದಕ್ಕಾಗಿ ನಾನು ನಿನ್ನ ಬಳಿಗೆ ಬಂದಂತಹ ವೇಳೆಯಲ್ಲಿ ನೀನು ಮಾತನಾಡುತ್ತಾನೆ ಇಲ್ಲ, ಅನ್ನ ಆಹಾರವನ್ನು ಸೇವಿಸುವುದೇ ಇಲ್ಲ, ನಿನ್ನ ಮುಖವನ್ನು ನೋಡಿದ್ರೆ ಬಾಡಿ ಹೋಗಿದೆ, ಜ್ವರ ಬಂದವರ ಹಾಗೆ ವರ್ತಿಸ್ತಾ ಇದೆಯಾ? ಅದು ಏನಾಯ್ತು ಹೇಳಬಾರದನ್ನ ಮುತ್ತು ಕಂದ. ಅಮ್ಮ ಸಕಲನ್ನು ಕೂಡಿಕೊಂಡು ಮೃಗಬೇಟೆಗೆ ಸಂತೋಷದಿಂದ ಹೋದವ. ಬೇಟೆನಾಡುತ್ತಾ ಮುಂದುವರೆಯುತ್ತಿರುವಂತಹ ಸಂದರ್ಭ ತರುಣಿಯರ ಹಿಂಡನ್ನು ನಾನು ಕಂಡೆ. ಯಾರು ಇರುವ ಹಾಗೆ ವಿಚಾರಿಸಿದೆ. ತೋಂಡಾದೇಶದವಳಂತೆ ಆಕಾಶರಾಯ ಹಾಗೂ ಧರಣಿ ದೇವಿಯ ಮಗಳು ಪದ್ಮಾವತಿ ಇರುವ ಹಾಗೆ ಅವಳ ಹೆಸರು. ಆಕೆ ರೂಪ ಲಾವಣ್ಯವನ್ನು ಕಂಡಂತಹ ನಾನು ಅವಳ ಮೋಹದ ಬಲೆಗೆ ಬಿದ್ದು ಹೋಗಿದ್ದೇನಮ್ಮ. ಆಕೆಯನ್ನು ಕಂಡ ಬಳಿಕ ಆಕೆಯನ್ನೇ ಮದುವೆ ಆಗಬೇಕೆನ್ನುವ ಹಾಗೆ ನಿರ್ಧರಿಸಿದ್ದೇನೆ. ನೀನು ಆದಷ್ಟು ಬೇಗ ತೋಂಡಾದೇಶಕ್ಕೆ ಹೋಗಿ ನನಗೊಂದು ಹೆಣ್ಣು ಕೇಳಿ ಬರಬೇಕಮ್ಮ. ಮಗು, ಈಗ ನಾವು ಬಡವರಲ್ವಾ? ಹೌದು. ಅವರು ಶ್ರೀಮಂತರಲ್ವಾ? ನಿನ್ನ ಮದುವೆಯನ್ನು ಮಾಡಿಸ್ಬೇಕು ಅಂತ ಹೇಳಿದ್ರೆ ಅದು ವಿಜೃಂಭಣೆಯಿಂದ ಆಗ್ಬೇಡ? ಹೌದಮ್ಮ. ಈಗ ಅಷ್ಟೆಲ್ಲ ಹಣ ನಮ್ಮಲ್ಲಿ ಮಿತ್ರ ಕುಬೇರದಿಂದ ಸಾಲವನ್ನು ಪಡೆದುಕೊಳ್ಳೋಣ. ಈಗ ಆತನಿಂದ ಪಡೆದಂತಹ ಸಾಲವನ್ನು ನಾವು ಮತ್ತೆ ಹಿಂತಿರುಗಿಸಿ ಕೊಡೋದು ಹೇಗೆ ಬೇಕಲ್ವಾ? ಅಮ್ಮ, ಅದರ ಬಗ್ಗೆ ನೀನು ಚಿಂತಿಸಬೇಡ. ಕಾಣುತ್ತಾ ಇರುವಂತಹ ಸಪ್ತ ಬೆಟ್ಟಗಳು ಶೇಷಾಚಲ, ಗರುಡಾಚಲ, ಉರಗಾಚಲ, ವೃಷಭಾಚಲ, ಅಂಜನಾಚಲ, ಅದರ ಮಧ್ಯೆ ಶೋಭಿಸುತ್ತಾ ಇರುವುದು ಆ ತಿರುಮಲ ಬೆಟ್ಟ. ಆ ತಿರುಮಲ ಬೆಟ್ಟದಲ್ಲಿ ಸಕಲರ ಕಷ್ಟವನ್ನು ಪರಿಹರಿಸುವ ವೆಂಕಟರಮಣನಾಗಿ ನನ್ನ ಎದುರುವಂತಹ ಕಾಲಕ್ಕೆ ಅದೆಷ್ಟೋ ಭಕ್ತರು ನನ್ನನ್ನು ಕಾಣಬೇಕು ಎನ್ನುವಂತಹ ಉದ್ದೇಶದಿಂದ ಬರುತ್ತಾರೆ. ಬರುವಂತಹ ಭಕ್ತರು ತರುವಂತಹ ಹರಕೆ ರೂಪದ ಹಣವನ್ನು ಹುಂಡಿಗೆ ಹಾಕುತ್ತಾರೆ. ಅದನ್ನು ಮುಡಿಪು ಎನ್ನುವ ಹಾಗೆ ಸ್ವೀಕರಿಸುತ್ತೇನೆ. ಅದನ್ನು ಸಮುದ್ರಾಜನ ಮುಖೇನ ಕುಬೇರನಿಗೆ ಒಪ್ಪಿಸಿ ನನ್ನ ಮದುವೆಯ ಸಾಲವನ್ನು ತೀರಿಸುತ್ತೇನಮ್ಮ. ಆದಷ್ಟು ಬೇಗ ಹೆಣ್ಣನ್ನು ಕೇಳಿ ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣ ಮಾಡಿಸುವ. Thank you.